Hi guys, welcome back to my YouTube ಚಾನಲ್. ಸೊ ಇವತ್ತು ಮಕರ ಸಂಕ್ರಾಂತಿ ಆಲ್ಮೋಸ್ಟ್ ಎಲ್ಲರೂ ಆಚರಿಸ್ತಿದ್ದಾರೆ. ಎಲ್ರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ಸೊ ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಜಾರಾಗ್ತಿತ್ತಲ್ವ, ಅದಕ್ಕೆ ಒಂದು ರೌಂಡ್ ಹೋಗೋಣ. ಹೋಗ್ತಾ ಹಾಗೆ ಒಂದು ಬ್ಲಾಗ್ ಮಾಡಿಕೊಂಡು ನಿಮಗೆ ನಮ್ಮ ಸೈಡಮ್ನ ನೈಟ್ ವ್ಯೂ ತೋರಿಸೋಣ ಅಂತ ಅಷ್ಟೇ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರೋ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ 3 ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ ಅದರಿಂದ. ಸೊ ಹಾಗೆ ನಾನು ಮಾಡ್ತಿರೋ ಈ ಚಾನಲ್ಲು ಸುತ್ತಮುತ್ತ ಇರೋ ಪ್ಲೇಸಸ್ ತೋರಿಸೋಣ ಅಂತ. ಸೊ ನಿಮ್ಮೂರಲ್ಲಿ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟು ನಾನು ನಿಮ್ಮೂರಿಗೆ ವಿಸಿಟ್ ಮಾಡ್ತೀನಿ. ಆದಷ್ಟು ಓಲ್ಡ್ ಟೆಂಪಲ್ಸು ಅಥವಾ ಪ್ರೇಕ್ಷಣೀಯ ಸ್ಥಳಗಳು ಅಥವಾ ಏನಾದರೂ ಹಿಸ್ಟ್ರಿ ರಿಲೇಟೆಡ್ ಆಗಲಿ ಅಥವಾ ಸಮಥಿಂಗ್ ನ್ಯೂ ಹೊಸ ಥರ ಇದ್ದರೆ ಹೇಳಿ, ಎಲ್ರಿಗೂ ರೀಚ್ ಆಗುತ್ತೆ, ಎಲ್ರಿಗೂ ಗೊತ್ತಾಗಲಿ ಅಂತ ನಮ್ಮ ಸೈಡಮ್ ಸುತ್ತಮುತ್ತ ಏನೇನಿದೆ ಅಂತ. ಸೊ ಆದಷ್ಟು ನಿಮ್ಮ ಸಪೋರ್ಟು ಹಾಗೇ ಇರಲಿ. ಸಿಂಪಲ್ಲು ನೋಡಿ ಹೆಂಗೆ ಕಾಣಿಸುತ್ತೆ ನೈಟ್ ವ್ಯೂ ಅಂತ ಅಲ್ವಾ. ಸೊ ನಾನು ಹೇಳೋದಿಷ್ಟೇ, ದಿನ ಅವರೇ ನಂತರ ಇವರೇ ನಂತರೋ ನಾವು ಕ್ಯಾಮ್ರಾ ಹಾಕ್ಕೊಂಡು ಹೋಗ್ಬೇಕಾದ್ರೆ ಯಾರು ಯೋಚನೆ ಮಾಡ್ತಾರೋ ಅಂದ್ಬಿಟ್ಟು ಜಸ್ಟ್ ಸ್ಟಾರ್ಟ್ ಮಾಡಿ. ಫ್ಯೂಚರ್ ಯಾರಿಗೆ ಗೊತ್ತು, ಮೇ ಬಿ ರೈಟ್. ನಾನು ಇಷ್ಟು ದಿನ ಅದೇ ಥರ ಯೋಚನೆ ಮಾಡ್ತಿದ್ದೆ, ಸಿಂಪಲ್ ಕ್ಯಾಮ್ರಾ ಹಾಕ್ಕೊಂಡು ಹೆಂಗೆ ಹೋಗೋದು, ಜನ ಏನಾದರೂ ಅನ್ಕೋತಾರೆ ಅಂತ. ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದರೆ ನಾವು ಉದ್ಧಾರ ಆಗೋದು ಯಾವಾಗ ಅಲ್ವಾ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದಾಗೇ ಅದ್ರ ಬಗ್ಗೆ ನಮಗೆ ಹೆಚ್ಚಿಂದ ಗೊತ್ತಾಗ್ತಾ ಹೋಗೋದು, ಪಾಸಿಟಿವೋ ನೆಗೆಟಿವೋ. ಸ್ಟಾರ್ಟ್ ಮಾಡಿ, ಆಮೇಲೆ ಬಿಡೋಕ್ಕೆ ಹೋಗಬೇಡಿ. ಅಂದರೆ ಫಾಲೋವರ್ಸ್ ಆಗ್ತಿಲ್ಲ ಅಂತ ಬಿಡ್ತಾ ಹೋದರೆ ಏನು ಮಾಡೋಕ್ಕಾಗಲ್ಲ ನಾವು. ಸೊ ಬಿಡಬೇಡಿ, ಅದೇ ಥರ ಮಾಡ್ತಾರೆ. ಮೇ ಬಿ ಹೂ ನೋಸ್, ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಗ್ಬೋದು. ಒಂದು ವಿಡಿಯೋನೇ ನಮಗೆ ಮೇ ಬಿ ಥೌಸಂಡ್ಸ್ ಆಫ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ತೊಗೊಂಬರ್ಬೋದು. ಅದು ರಿಯಾಲಿಟಿ ಇದೆ. ಏನಂದರೆ ಹುಡುಗರಿಗೆ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಸಿಗಲ್ಲ. ಬೇಸಿಕಲಿ ಹುಡುಗಿ ಒಂದು ಐ ಡಿ ಇದ್ದರೆ ತುಂಬ ಜನ ಫಾಲೋವರ್ಸ್ ಕೊಟ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನೆಗೆಟಿವೇ ಥಿಂಕ್ ಮಾಡಬಾರ್ದು. ಸೊ ಇದು ನೋಡಿ ಸರ್ಕಲ್ಲು ಮೇಯ್ನು, ಸೈಡಮ್ ಎಂಟ್ರಿ ಆಗಬೇಕಾದ್ರೆ ಸರ್ಕಲ್ ಬರುತ್ತೆ. ಸೊ ಆದಷ್ಟು ನಮ್ಮೂರು ಇನ್ನೂ ಇಂಪ್ರೂವ್ ಆಗಬೇಕು. ರೋಡ್ಸ್ ಆಗಲಿ ಅಥವಾ ತುಂಬ ಡಸ್ಟ್ ಇದೆ ಇಲ್ಲಿ. ಐ ಥಿಂಕ್ ಪಕ್ಕನೇ ಫ್ಯಾಕ್ಟ್ರಿ ಇರೋದ್ರಿಂದ ಡಸ್ಟ್ ಜಾಸ್ತಿ ಇದೆ ಅನ್ಕೋತೀನಿ. ಸೊ ಪರವಾಗಿಲ್ಲ, ಆದ್ರೂ ಒಂಚೂರು ಇಂಪ್ರೂವ್ಮೆಂಟ್ ಬಗ್ಗೆ ಶಾಸಕರು ಅಥವಾ ಯಾವುದೇ ಪಾರ್ಟಿ ಇರಲಿ, ದಟ್ ಈಸ್ ನಾಟ್ ಅ ಮ್ಯಾಟರ್. ನಮಗೆ ಮ್ಯಾಟ್ರ್ ಆಗೋದೇನೆಂದರೆ ತುಂಬ ಕೆಲಸ ಆಗಬೇಕು ಅಷ್ಟೇ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಇಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ತುಂಬ ದೂಸೆ ಬರುತ್ತೆ ಒಂಥರ. ಸೊ ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡ್ಬೇಕು ಜನ. ಸೊ ಗೈಸ್, ಎಂಟ್ರಿ ಆಗಿದ್ವಿ. ನಮ್ಮ ಮನೆ ಚೂರು ಬಸ್ ಸ್ಟ್ಯಾಂಡಿಂದ ದೂರ, ಅಂದರೆ ಫ್ಯಾಕ್ಟ್ರಿ ಸೈಡು. ನೋಡಿ ಇದು ತರಕಾರಿ ಮಾರ್ಕೆಟು. ಚಂದ, ಅಂದರೆ ನಮ್ಮೂರು ನಮಗೇನೆ. ಅಂದರೆ ಬ್ಯಾಂಗ್ಳೂರಲ್ಲಿ ಇರೋದಕ್ಕಿಂತ ಇಲ್ಲಿ ಏನೋ ಒಂಥರ ಖುಷಿ, ಸಮಾಧಾನ, ನೆಮ್ಮದಿ ಸಿಗುತ್ತೆ ನಮಗೆ ಅಲ್ವಾ. ಅದೇ ಇಂಪಾರ್ಟೆಂಟು. ಊಟ ಆದ ತಕ್ಷಣ ನೈಟ್ ಆರಾಮಾಗಿ ಮಲಗಿದ್ರೆ ಅದೇ ಒಂದು ನೆಮ್ಮದಿ ಜೀವನ. ಓಹ್ ಇಲ್ಲಿ ನೋಡಿ, ನಮ್ಮೂರಲ್ಲಿ ಒಂದು ಹೋಟೆಲ್ ಬೇರೆ ಆಗಿಬಿಟ್ಟಿದೆ, ವೆಜ್ಜು. ನಂದಿ ಹಿಲ್ಸ್ ನಂದಿ ಹಿಲ್ಸ್ ಅಂತ ಹೋಟೆಲ್ ಹೆಸರು. ಹಾಗೇನು ಹೇಳ್ದಂಗೆ ನಂದಿ ಹಿಲ್ಸ್ ಹೋಟೆಲ್ ನೇಮ್ ಅಲ್ವಾ, ನಂದಿ ಹಿಲ್ಸು. ಫಸ್ಟ್ ಟೈಮ್ ನಾನು ನೋಡಿ, ತುಂಬ ದಿನ ಆದಮೇಲೆ ಬಂದಿದ್ದೀನಲ್ವ, ನನಗೂ ಇದು ಹೊಸ ಅನುಭವನೇ. ಮಾಡೋಣ, ಮುಂದೆ ಹೋಗಿ ಆದಷ್ಟು ಟ್ರೈ ಮಾಡೋಣ. ಇನ್ನು ನಮ್ಮೂರಿಗೆ ಏನೇನು ಹೊಸದಾಗಿ ಬಂದಿದೆ ಅಂತ. ಓಕೆ ಚಲೋ, ಗೋಯಿಂಗ್ ಟು ಡ್ರೈವ್. ಬಟ್ಟೆ ತಗೊಂಡು ತುಂಬ ಆಗ್ಬಿಟ್ಟಿದೆ ನಮ್ಮೂರಲ್ಲಿ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಏನಾದರೂ ಹೇಳಿ, ಏನಾದರೂ ಐಡಿಯಾ ಇದ್ದರೆ ಕೊಡಿ, ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ, ಅದ್ರ ರಿಲೇಟೆಡ್ ಮಾಡೋಣ. ಸೊ ಇದು ಮಾರ್ಕೆಟ್ ರೋಡು.
ಬಸ್ ಸ್ಟ್ಯಾಂಡಿಂದ ಚೂರು ಮುಂದೆ. ನಮ್ಮೂರೇನು ಅಷ್ಟೇನು ಫೇಮಸ್ ಇಲ್ಲ, ನಾರ್ಮಲೇ ಇರೋದು. ಇರೋ ರೋಡ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲಿಂದ ಅರೌಂಡ್ ಒಂದು 1/2 ಕಿಲೋಮೀಟ್ರ್ ಹೋದರೆ ನಮ್ಮೂರು ಮಾರ್ಕೆಟ್ ಬಂದುಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮ್ ಅಲ್ವಾ, ನೈಟು ಎಲ್ಲ ಕ್ಲೋಸ್ ಆಗ್ತಿದೆ. ಆದರೂ ನಮ್ಮೂರು ತುಂಬ ಬೆಳೆದು ಬಿಡ್ತಪ್ಪ ಒಂದು 2-3 ವರ್ಷದಲ್ಲಿ. ಹೆವಿ. ಮೊದಲು ಇಷ್ಟೆಲ್ಲ ಮಳಿಗೆ, ಇಷ್ಟೆಲ್ಲ ಶಾಪ್ಸ್ ಎಲ್ಲ ಇರಲಿಲ್ಲ ಇಲ್ಲಿ. ಸಮಥಿಂಗ್ ಯೂನಿಕ್ ಆಗಿದೆ. ಗೈಸ್, ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಬೇರೆ ಬೇರೆಲ್ಲ ಫಾಲೋವರ್ಸ್ ಬರಲಿ. ಹಾಗೆ ಮೇನು ಅಂದರೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಒಳ್ಳೆ ನೋಡೋ ಪ್ಲೇಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡಿ. ಸೊ ನಾನು ಬರ್ತೀನಿ ನಿಮ್ಮೂರಿಗೆ, ನಿಮ್ಮ ಮೀಟ್ ಆಗ್ತೀನಿ. ಸೊ ಈ ಚಾನಲ್ ಉದ್ದೇಶನ ಅದನ್ನೇ. ಆನ್ ರೋಡ್ ಪಾಡ್ಕಾಸ್ಟು ಮಾಡ್ಬೋದು ನಾನು. ಅಂದರೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಜೊತೆ ಒಂದು ಇಂಟರ್ವ್ಯೂ ಥರ ಅವ್ರ ಲೈಫ್ ಹಿಸ್ಟ್ರಿ ಅಥವಾ ಅವ್ರ ಎಕ್ಸ್ಪೀರಿಯನ್ಸು, ಅವ್ರ ಜೀವನದಲ್ಲಿ ಕಲ್ತಿರೋ ಪಾಠ ನೋಡಿದ ಟ್ರೆಂಡ್ಸು. ಮಾದರ ಚೆನ್ನೈ ಅವ್ರ ಪುತ್ಥಳಿ ಅದು. ಏನೋ ಒಂದು ಮಾಡೋಣ, ಒಳ್ಳೇದಲ್ವಾ ಮಾಡಿದ್ರೆ. ಸೊ ಬ್ಯಾಕ್ ಟು ವರ್ಕ್. ನಿಮ್ಮಲ್ಲಿ ಏನಾದರೂ ಪ್ಲೇಸಸ್ ಇದ್ರೆ ಹೇಳಿ, ನಾವು ಬರ್ತೀವಿ. ಅಲ್ಲಿ ಬಂದು ನಿಮಗೂ ಇಂಟರ್ವ್ಯೂ ಮಾಡ್ತೀನಿ ಅಥವಾ ನಿಮಗೂ ಮೀಟ್ ಆಗ್ತೀನಿ. ಒಂದೊಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ಇದು ನಮ್ಮ ಏನಂತಾರೆ, ಸೊ ಕಾಲ್ಡ್ ರೈಲ್ವೆ ಸ್ಟೇಷನ್. ಸೊ ಒಂದು ಸ್ಮಾಲ್ ರೈಲ್ವೆ ಸ್ಟೇಷನ್, ಬಿಗ್ ಇಂಪ್ಯಾಕ್ಟ್. ತುಂಬ ಜನ ಇಲ್ಲಿಂದ ಕನ್ಸು ಹತ್ಕೊಂಡು ಬ್ಯಾಂಗ್ಳೂರು, ಹೈದ್ರಾಬಾದೆಲ್ಲ ಹೋಗ್ತಾರೆ. ಇದು ನಮ್ಮೂರು ರೈಲ್ವೆ ಸ್ಟೇಷನು. ಜಸ್ಟ್ ಫಾರ್ ವ್ಯೂ ನೋಡಿ ಹೆಂಗಿದೆ ಅಂತ ಅಲ್ವಾ. ನಮ್ಮೂರಲ್ಲಿ ಇದೆ ರೀ ರೈಲ್ವೆ ಸ್ಟೇಷನ್ ಇದೆ. ಫೆಸಿಲಿಟಿ ಚೆನ್ನಾಗೇ ಇದೆ. ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ಸೈಡಮಿಂದ ಹೈದ್ರಾಬಾದ್ ಹೋಗೋಕ್ಕೆ, ಬೀದರ್ ಜಂಕ್ಷನ್ ಹೋಗೋಕ್ಕೆ, ಸಿಕಿಂದ್ರಾಬಾದ್ ಹೋಗೋಕ್ಕೆ. ಸೊ ಇದು ಗೌರ್ಮೆಂಟ್ ಹಾಸ್ಪಿಟಲು. ಸೊ ನಾವು ವಿ ಆರ್ ಎಂಟ್ರಿ ಮಾರ್ಕೆಟ್. ರಾತ್ರಿ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲ, ಬಟ್ ಡೇಯಲ್ಲಿ ಬಂದರೆ ತುಂಬ ಇರ್ತಾರೆ. ನಿಲ್ಲಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ಇದು ಫುಲ್ ಮಾರ್ಕೆಟ್ ರೋಡು. ಒಂದೊಂದು ಸಾರಿ ಲೈಕ್ ತುಂಬಿರೋ ರೋಡ್ಗಿನ್ನ ಖಾಲಿ ಇರೋ ರೋಡ್ಗಳೇ ತುಂಬ ಚೆನ್ನಾಗಿರುತ್ತೆ ರೈಡ್ ಮಾಡೋಕ್ಕೆ. ಕೆಲವೊಂದು ಸಾರಿ ಅನಿಸ್ಬಿಡುತ್ತೆ ಯಾರೂ ಇಲ್ಲ ಅಂದರೆ, ತುಂಬ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ರೋಡ್ ಮೇಲೆ ಯಾರೂ ಇಲ್ಲ ಅಂದರೆ ಏನಪ್ಪ ಯಾರೂ ಇಲ್ಲ ಅನ್ನೋ ಫೀಲ್ ಬಂದುಬಿಡುತ್ತೆ. ಇಟ್ ಡಿಪೆಂಡ್ಸ್. ಕೆಲವೊಂದು ಸಾರಿ ಅದು ಚೆಂದ, ಕೆಲವೊಂದು ಸಾರಿ ಇದು ಚೆಂದ. ಯಾವುದಿದ್ರೇನು ರೈಡ್ ಮಾಡಬೇಕಷ್ಟೆ. ಸೊ ಇಲ್ಲಿ ಮೇನು ಇದು ಮಾರ್ಕೆಟ್ ರೋಡು, ಇದು ಡೆಡ್ ಎಂಡು. ಓಕೆ, ಇಲ್ಲಿಂದ ಲೆಫ್ಟಿಗೆ ಹೋದರೆ ನಮಗೆ ಕೊತ್ತಲ್ ಬಸವೇಶ್ವರ ಟೆಂಪಲ್ ಇರೋದೆ, ನಾರ್ಮಲ್ ಚಿಕ್ಕ ಪುಟ್ಟ ಶಾಪ್ಸು. ಈ ಕಡೆ ರೈಟ್ ಹೋದರೆ ಇಟ್ಸ್ ಬಿಗ್ಗೆಸ್ಟ್ ತರಕಾರಿ ಮಾರ್ಕೆಟ್. ಪ್ರತಿ ಸಂಡೇ ಎಷ್ಟು ಜನ ಇರ್ತಾರೆ ಅಂದರೆ ಇದು ಫುಲ್ ಆಗಿಬಿಟ್ಟಿರುತ್ತೆ ರೂಟು. ಸೊ ಇಲ್ಲಿ ಎಲ್ಲ ತರಕಾರಿ ಅದು ಮಾರ್ತಾರೆ. ಇನ್ನೊಂದೇನು ಗೊತ್ತಾ, ನಾವು ಮೊಬೈಲಲ್ಲಿ ಲೈನಲ್ಲಿ ಹಾಸ್ಪಿಟಲ್ ಇರೋದು ಇದೇ ರೂಟಲ್ಲೇ. ಲೆಫ್ಟ್ ಸೈಡ್ ನೋಡಿ ಹಾಸ್ಪಿಟಲ್ಸ್, ರೈಟ್ ಸೈಡ್ ನೋಡಿ ಹಾಸ್ಪಿಟಲ್ಸ್. ಇಟ್ಸ್ ಬೇಸಿಕಲಿ ಕಂಟಿನ್ಯೂಸ್ ಹಾಸ್ಪಿಟಲ್ ರೂಟ್ ಅಂದರೆ ತಪ್ಪಾಗಲ್ಲ. ನೋಡಿ, ಲೆಫ್ಟ್ ನೋಡಿ, ರೈಟ್ ನೋಡಿ. ಓಕೆ, ನೀವು ಯಾವ ಕಡೆ ನೋಡಿದ್ರೂ ನಿಮಗೆ ಹಾಸ್ಪಿಟ್ಲೇ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳೋದ್ನಲ್ಲ, ಮಾರ್ಕೆಟ್ ವಿತ್ ಹಾಸ್ಪಿಟಲ್ಸ್ ಅಂದರೆ ತಪ್ಪಾಗಲ್ಲ. ಓಕೆ, ಸಿಂಪಲ್ ಒಂದು ರೌಂಡು. ಹೇಗಿದೆ ನೈಟು ಅಂತ ಬೇಜಾರು ಸುಮ್ಮನೆ ಕೂತ್ಕೊಂಡು ಮನೇಲಿ. ಆಗಾಗ ಈ ಥರ ಒಂದು ರೈಡ್ ಹೋಗಿ ಬಂದುಬಿಟ್ರೆ ಸಮಥಿಂಗ್ ಹೇಗಾಗ್ಬಿಡುತ್ತೆ ಅಂದರೆ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ. ಅವಾಗ ರೈಡ್ ಮಾಡಿ, ಒಳ್ಳೆಯದು. ಇನ್ನೊಂದು ಒಳ್ಳೇದೇನಂದರೆ ಎಲ್ಲ ಏರಿಯಾದಲ್ಲಿ ಈ ಥರ ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ. ಲೈಟ್ಸಿಂದ ಸೇಫು ನೈಟ್ ಸೈಡ್ ಓಡಾಡೋಕ್ಕೆ, ಮಾತಾಡೋಕ್ಕೆ.
ಅಲ್ವಾ? ಏನೋ ಒಂಥರ ಸೇಫರ್ ಫೀಲ್ ಆಗ್ತೀವಿ. ಮೊದಲು ಈ ಕಡೆ ಓಡಾಡೋಕ್ಕೆ ಭಯ ಆಗಿರೋದು, ಬಿಕಾಸ್ ಲೈಟ್ ಇರಲಿಲ್ಲ ಆವಾಗಲ್ಲ. ಸೊ ಈಗ ಸೇಫ್ ನೋಡಿ. ಐ ಥಿಂಕ್ ಫ್ಯಾಕ್ಟ್ರೀಸ್ ಚೂರು ಕಾಣುತ್ತೆ ನಿಮಗೆ. ನನ್ನ ಮನೆ ಪಕ್ಕನೇ ಫ್ಯಾಕ್ಟ್ರಿ ಇರೋದು, ಸಿಮೆಂಟ್ ಫ್ಯಾಕ್ಟ್ರಿ. ಸೊ ಈ ರೂಟ್ ಏನು ಹೋಗುತ್ತೆ ಅಂದರೆ, ಈ ರೂಟು ನದಿಗೆ ಹೋಗುತ್ತೆ, ಕಾಗಿಣ ನದಿ. ಇಲ್ಲಿದೆ, ಇಲ್ಲೋಗಿ ಸೇರುತ್ತೆ. ಇಲ್ಲಿ ನೋಡಿ, ಫ್ಯಾಕ್ಟ್ರಿ ಪಕ್ಕನೇ ಇರೋದು. ಚೆನ್ನಾಗಿದೆ, ಚೂರು ಮೈಂಡ್ ಫ್ರೆಶ್ ಆಗುತ್ತೆ. ಈಗ ಹೋಗ್ಬೋದು ನದಿಗೆ. ನೈಸ್. ಅಂತೂ ಒಂದು ಮೈಂಡ್ ಫ್ರೆಶ್ ಮಾಡ್ಕೊಕ್ ಬಂದ್ವಿ. ಓ, ಇದೇನಿದು ಬಾರ್ ಗುರುವೆ. ಸಂಜೆ ಆದ ತಕ್ಷಣ ಜನ ತುಂಬಿರ್ತಾರೆ ನೋಡಿ. ನಮ್ಮ ದೇಶದಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಾರ್ ಮಾತ್ರ ತುಂಬಿರುತ್ತೆ. ಪ್ರಾಫಿಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಅಂದರೆ ಯಾವಾಗಲೂ ಪ್ರಾಫಿಟಲ್ಲಿ ಇರ್ತಾರೆ ಅವರು, ಯಾವಾಗಲೂ ತುಂಬಿರ್ತಾರೆ ಗುರು ಜನ ಅಲ್ಲಿ. ಕಷ್ಟನೋ ಸುಖನೋ, ಆ ಬಿಸ್ನೆಸ್ ಮಾತ್ರ ಫುಲ್ಲು ಪ್ರಾಫಿಟ್ಟು. ಬಟ್ ಮೈ ಸಜೆಷನ್ ಇಸ್ ನೋ. ಡ್ರಿಂಕ್ಸ್ ಎಲ್ಲ ಮಾಡೋದು ಹೆಲ್ತಿಗೆ ಒಳ್ಳೇದಲ್ಲ. ಏನೋ ಕೆಲವೊಬ್ರು ಮಾಡ್ತಾರೆ, ಜಾಸ್ತಿ ಡ್ರಿಂಕರ್ಸ್ ಇದ್ದರೆ ಏನೋ ತಿಂಗಳು ಒಂದು ಸಾರಿ, ದಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಡ್ರಿಂಕರ್ಸ್ ಆರ್ ಸ್ಮೋಕರ್ಸ್ ಆರ್ ಗುಟ್ಕಾ ಪಾನ್ ಎನಿಥಿಂಗ್. ಐ ಆಮ್ ಅಗೇನ್ಸ್ಟ್ ಆಲ್ ದಿಸ್ ಥಿಂಗ್ಸ್. ಸೊ ನೋಡಿ, ಆದಷ್ಟು ಒಂದು ಸಿಂಪಲ್ ರೌಂಡ್ ಹಾಕಿದ್ವಿ. ಹತ್ರ ಆಮೇಲೆ ನಾನು ಇನ್ನೊಂದೇನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ, ಈ ನಮ್ಮೂರ ಕಡೆ ಈ ರೊಟ್ಟಿ ಕೇಂದ್ರಗಳು ಜಾಸ್ತಿ ಆಗಿಬಿಟ್ಟಿದೆ. ಎಷ್ಟು ಅಂದರೆ ಒಂದು ಲೈನಲ್ಲೇ ಕಂಟಿನ್ಯೂಸ್ ಆಗಿ ಇದ್ಬಿಡ್ತವೆ ಅಲ್ವಾ? ನೋಡಿ, ಇಲ್ಲಿ ಹೇಳ್ತಾನೆ, ಇಲ್ಲೊಂದಿದೆ ಮಲ್ಲಿಕಾರ್ಜುನ್ ರೊಟ್ಟಿ ಕೇಂದ್ರ, ಭವಾನಿ ರೊಟ್ಟಿ ಕೇಂದ್ರ, ಪಕ್ಕನೇ ಇರೋದು. ಇಲ್ಲೇನು ಹಂಗೇನೆ ನೋಡಿ, ಇಲ್ಲೊಂದಿದೆ ವೀರಭದ್ರೇಶ್ವರ ರೊಟ್ಟಿ ಕೇಂದ್ರ, ರೇವಣ ಸಿದ್ದೇಶ್ವರ ರೊಟ್ಟಿ ಕೇಂದ್ರ, ಶಿವಶಕ್ತಿ ಬಾಲಾಜಿ ರೊಟ್ಟಿ. ಲೈಕ್ ಏನಿದು, ಪೂರಾ ಊರು ತುಂಬ ಬರೀ ರೊಟ್ಟಿ ಕೇಂದ್ರನೇ ತುಂಬ್ಕೊಂಡ್ಬಿಟ್ಟಿದೆ. ಅಂದರೆ ಮನೇಲಿ ಯಾರೂ ರೊಟ್ಟಿ ಮಾಡ್ತಿಲ್ವಾ ಹಿಂಗೆ? ನಮ್ಮನೆ ಚಂದಾಗುರು, ಎಲ್ಲರೂ ಮನೇಲೇ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡಿರ್ತಾರೆ ಆರಾಮಾಗಿ. ಬಟ್ ಇದೊಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ನೀವು ಅಲ್ಲ, ಎಲ್ಲರೂ ನೋಡಿ ಲೈನ್ ಆಗಿದೆ, ಸೇಮ್ ಶಾಪ್ಸು, ಸೇಮ್ ಬಿಸ್ನೆಸ್ಸು. ಕೆಲವೊಬ್ರು ಹೇಳ್ತಾರಲ್ವಾ, ತುಂಬ ಆಲ್ರೆಡಿ ಶಾಪ್ಸ್ ಇದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಏನು ಲಾಭ? ನೋಡಿ, ಲಾಭ ಇಲ್ಲದೆ ಯಾರಾದರೂ ಅಷ್ಟು ಓಪನ್ ಮಾಡ್ತಾರಾ? ನೀವು 10 ಜನ ಇದ್ರೂ ಪರವಾಗಿಲ್ಲ, ಸಮಥಿಂಗ್ ಯೂನಿಕ್ ಆಗಿ ನೀವೇನು ಕೊಡ್ತೀರಾ ಅಥವಾ ಜನ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನೀವು ರೀಚ್ ಮಾಡಿದ್ರೆ ಶೋರಾಗಿ ನಿಮ್ಮ ಶಾಪ್ ಕ್ಲಿಕ್ ಆಗುತ್ತೆ. ನೋಡಿ, ಅಷ್ಟಕ್ಕೊಂದು ಲೈನ್ಸೇ ಅಲ್ಲಿದ್ದಾರೆ ಅಂದರೆ, ಶಾಪ್ ಸೇಮ್ ಇದೆ ಅಂದರೆ, ಸೊ ಲೈಕ್ ಬೇಡಿಕೆ ಜಾಸ್ತಿನೇ ಇದೆ ಅಲ್ವಾ? ರೊಟ್ಟಿ ಜನ ಮಾಡೋದು ಬಿಟ್ಟಿದ್ದಾರೆ ಅನ್ಕೋತೀನಿ ಮನೆಯಲ್ಲಿ. ಸೊ ಅದಕ್ಕೇನೆ ಅಲ್ವಾ ಎಲ್ಲರೂ ಅಲ್ಲೇ ಅವ್ರ ಹತ್ರ ಬಂದು ತಗೊಳ್ಳೋದು. ನಾನು ಸಜೆಸ್ಟ್ ಮಾಡೋದು ಎಲ್ರಿಗೂ ಒಂದೇ, ನಿಮ್ಮ ಡ್ರೀಮ್ ಏನಿದೆಯೋ ಅದನ್ನ ಅಚೀವ್ ಮಾಡಿ. ಯಾರು ಇವ್ರ ಮಾತೆಲ್ಲ ಕೇಳಕ್ಕೆ ಹೋಗಬೇಡಿ. ಕಷ್ಟನೋ ಸುಖನೋ ಒಂದ್ಸರಿ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಹೆವಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ್ಯಂಡ್ ತುಂಬ ದುಡ್ಡು ಹಾಕ್ಬೇಕು ನಾವು ಅಂತೇನಿಲ್ಲ. ಸ್ಮಾಲಾಗಿ ಸ್ಟಾರ್ಟ್ ಮಾಡಿ, ಕ್ಲಿಕ್ ಆದರೆ ಓಕೆ, ವರ್ಕೌಟ್ ಆಗಿಲ್ಲ ಅಂದರೆ ಚೇಂಜ್ ಇಟ್, ದ್ಯಾಟ್ಸ್ ಇಟ್. ಅದು ಬಿಟ್ಟು ನೀವು ಲೈಕ್ ನಾವು ಮಾಡೋದೇ ಇಲ್ಲ ಅವ್ರು ಹಂಗಂತಾರೆ ಅಂತ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಚೂರು ನೋಡ್ಕೊಂಬೋಣ. ಓಕೆ ಗೈಸ್, ಅಂತೂ ನಮ್ಮ ಮನೆ ಹತ್ರ ಬಂದ್ವಿ. ಸೊ ಇವತ್ತಿನ ಸ್ಮಾಲ್ ಈವ್ನಿಂಗ್ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಒಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಆ್ಯಂಡ್ ಮೋರ್ ಆಫ್ ಆಲ್, ನಾನು ಆವಾಗಲೇ ಹೇಳ್ದಂಗೆ ರಿಪೀಟೆಡ್ ಹೇಳ್ತಿರಂಗೆ, ನಿಮ್ಮ ಸುತ್ತಮುತ್ತ ನಿಮ್ಮ ಊರಲ್ಲಿ ಏನಾದರೂ ಯೂನಿಕ್ ಪ್ಲೇಸಸ್ ಇದ್ದರೆ
ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ನಾನು ಪಕ್ಕಾ ನಿಮ್ಮೂರಿಗೆ ಬಂದು ಆ ಪ್ಲೇಸ್ ನೋಡಿಕೊಂಡು ಓಕೆ ಅದ್ರ ಬಗ್ಗೆ ಡೀಟೇಲ್ಸ್ನ ಬೇರೆಯವ್ರಿಗೆ ಕೊಡ್ತೀನಿ. ಆದಷ್ಟು ಅವರು ಬಂದು ರೀಚ್ ಆಗ್ತಾರೆ. ಚಲೋ ಬಾಯ್, ಥ್ಯಾಂಕ್ ಯು.